ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 1ನೇ ವಚನ. ತೀರ್ಪು 1 ಮತ್ತು 2, ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವುದು. ಇದು ದೇವರ ವಾಕ್ಯ, ನಮ್ಮನ್ನ ಎಚ್ಚರಿಸುವಂತ ವಾಕ್ಯ. ಒಂದು ವೇಳೆ ಮನುಷ್ಯರಾದಂಥ ನಾವು ಅನೇಕರಿಗೆ ನಾವು ತೀರ್ಪನ್ನ ಕೊಡುವಂತವರಾಗಿದ್ದೇವೆ. ದೇವರ ಮಾತು ತೀರ್ಪು ಮಾಡಬೇಡಿರಿ ಅನ್ನುವಂತ ಒಂದು ಮಾತು. ನಾನು ಕಳೆದ ನನ್ನ ಸಂದೇಶದಲ್ಲಿ ಕೆಲವು ಸಂಗತಿಗಳನ್ನ ನಿಮ್ಮ ಜೊತೆಯಲ್ಲಿ ನಾನು ಹಂಚಿಕೊಂಡು ಬಂದೆ. ತೀರ್ಪು ಅನ್ನುವಂತಹದ್ದು ಒಂದು ನಿರ್ಣಯ, ತೀರ್ಮಾನ. ಈ ತೀರ್ಮಾನವನ್ನು ಅಥವಾ ನಿರ್ಣಯವನ್ನು ದೇವರು ಮನುಷ್ಯನಿಗೆ ಆತನು ಕೊಡ್ಲಿಲ್ಲ. ಒಂದು ವೇಳೆ ಅನೇಕರು ಸತ್ಯವೇದದಲ್ಲಿ ತೀರ್ಪು ಆಗ್ತದೆ ಎಂಬುದಾಗಿ ಅವರು ಹೇಳ್ತಾರೆ. ಹಾಗಾದ್ರೆ ತೀರ್ಪು ಮಾಡುವಂತ ಅಧಿಕಾರ ಯಾರಿಗೆ ಎಂಬುದಾಗಿ ನಾವು ಕಳೆದ ನನ್ನ ಸಂದೇಶದಲ್ಲಿ ನಾನು ನಿಮ್ಮ ಜೊತೆಲಿ ಕೊಂಡು ಬಂದೆ. ತೀರ್ಪು ಮಾಡುವಂತಹ ಒಂದು ಅಧಿಕಾರ ಅದು ದೇವರಿಗೆ ಮಾತ್ರವೇ ಹೊರತು ಮನುಷ್ಯನಿಗೆ ಅಧಿಕಾರವಿಲ್ಲ. ಒಂದು ವೇಳೆ ದೇವರ ಮುಖಾಂತರ ಹಿಂದೆ ನಾವು ನೋಡುವಾಗ ಪ್ರವಾದಿಗಳಿಗೆ ಆತನು ಹೀಗೆ ಹೇಳ್ತಾನೆ, ನೀನು ಅವರಿಗೆ ಹೇಳು, ಇಸ್ರಾಯೇಲರಿಗೆ ನೀನು ಹೀಗೆ ಹೇಳು, ಆ ತೀರ್ಪನ್ನ ಪ್ರಕಟ ಮಾಡು ಎಂಬುದಾಗಿ. ಹಾಗಾದ್ರೆ ಮೂಲ ಯಾರು ಎಂಬುದಾಗಿ ಹೇಳುವಾಗ ಅದು ದೇವರಿಗೆ ಹೊರತು ಅದನ್ನ ತನ್ನಷ್ಟಕ್ಕೆ ತಾನು ಕೊಡುವಂತಹ ಆ ತೀರ್ಪು ಮನುಷ್ಯನಿಗೆ ಅಧಿಕಾರ ಕೊಡ್ಲಿಲ್ಲ. ಹಾಗಾದ್ರೆ ದೇವರೂ ಸಹ ಯಾವ ರೀತಿಯಲ್ಲಿ ಆ ತೀರ್ಪನ್ನ ಆತನು ಕೊಡ್ತಾನೆ ಅನ್ನುವಂಥದ್ದನ್ನ ನಾವು 2 ಸಂಗತಿಗಳನ್ನ ನಾವು ನೋಡಿದ್ದೇವೆ. ಒಂದು ವೇಳೆ ಕಳೆದ ವಾರ ಹೇಳಿದೆ 2 ಸಂಗತಿಗಳುಂಟು. ಒಂದು, ಮನುಷ್ಯನ ಕಾರ್ಯ ಮತ್ತು ಆತನ ನಡವಳಿಕೆಯ ಮೇಲೆ ತೀರ್ಪು ಕೊಡುವುದನ್ನ ನಾವು ಕಾಣ್ತೇವೆ. ಮತ್ತೊಮ್ಮೆ ಹೇಳ್ತೇನೆ, ಮನುಷ್ಯನ ಕಾರ್ಯಗಳು, ಮನುಷ್ಯನ ನಡವಳಿಕೆಯ ಮೇಲೆ ತೀರ್ಪನ್ನ ಕೊಡುವಂತದ್ದನ್ನ ಸತ್ಯವೇದದಲ್ಲಿ ನಾವು ನೋಡ್ತೇವೆ. 2ನೇ ಸಂಗತಿ, ಮನುಷ್ಯನು ತನ್ನಷ್ಟಕ್ಕೆ ತಾನೇ ತೀರ್ಪು ಕೊಡುವಂತ ವಿಷಯ. ಅನೇಕ ವೇಳೆ ನಾವುಗಳು ಸಹ ಈ ರೀತಿಯಾಗಿ ನಾವು ಮಾಡ್ತೇವೆ. ಇನ್ನೊಬ್ಬರ ಮೇಲೆ ನಾವು ಒಂದು ವೇಳೆ ಹೇಳುವಂತಹದ್ದು, ಆ ನನ್ನಷ್ಟಕ್ಕೆ ನಾನು ಹೇಳಿದಾಗ್ಯೂ ದೇವರು ಅದನ್ನ ಯಾವ ರೀತಿಯಲ್ಲಿ ಅದನ್ನ ತಕ್ಕೋತಾನೆ ಅನ್ನುವಂಥದ್ದನ್ನ ನಾವು ನೆನಪು ಮಾಡ್ತಾ ಬರೋಣ. ಮೊದಲನೇದಾಗಿ, ಮನುಷ್ಯನ ಕಾರ್ಯ ಮತ್ತು ನಡವಳಿಕೆಯ ಮೇಲೆ ದೇವರು ತೀರ್ಪನ್ನ ಕೊಡುವಂಥದ್ದು ಎಂಬುದಾಗಿ ಹೇಳುವಾಗ ನಾನು ಕೆಲವು ಆಧಾರ ವಚನಗಳನ್ನು ನಿಮ್ಮ ಮುಂದೆ ನಾನು ಹಂಚಿಕೊಂಡು ಬಂದೆ. ಹಾಗಾದ್ರೆ ತೀರ್ಪು ಮಾಡುವಂತ ಅಧಿಕಾರ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಧರ್ಮೋಪದೇಶ, ನಾನು ಅದನ್ನ ಮತ್ತೆ ವಿವರಿಸ್ಲಿಕ್ಕೆ ನಾನು ಹೋಗುದಿಲ್ಲ, ದಯಮಾಡಿ ಯಾರಾದ್ರೂ ಇದ್ರೆ ನೀವು ಬರ್ಕೊಳ್ರಿ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ, ಅದರಲ್ಲಿ ನಾವು ನೋಡ್ತೇವೆ ಮೋಶೆಯ ಮೂಲಕ ನಾವು ನೋಡುವಂಥವ್ರು, ದೇವರಿಂದ ಆರಿಸಲ್ಪಟ್ಟಂತ ಆ ನಾಯಕನು, ಒಂದು ವೇಳೆ ದೇವರ ಸೇವಕನು, ದೇವರ ಭಕ್ತನೂ ಆದಂತ ಮೋಶೆ, ಒಂದು ವೇಳೆ ಮೋಶೆಯ ಬಗ್ಗೆ ದೇವರು ಹೇಳುವಂತ ಮಾತು, ಆತನು ಬಹು ಸಾತ್ವಿಕನು ಎಂಬುದಾಗಿ, ಯಾರ ನಡುವೆ, ಎಲ್ಲ ಜನರ ಮಧ್ಯದಲ್ಲಿ ಎಲ್ಲಾ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು ಎಂಬುದಾಗಿ ದೇವರೇ ಆತನ ಬಗ್ಗೆ ಸಾಕ್ಷಿ ಹೇಳುವಂತಹದ್ದು. ಅರಣ್ಯಕಾಂಡಗಳು 6ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವ ಒಂದು ಪ್ರಕಾರ, ನನ್ನ ಮನೆಯಲ್ಲೆಲ್ಲ ಆತನು ನಂಬಿಗಸ್ತನು ಎಂಬುದಾಗಿ, ನಾನು ಆತನ ಜೊತೆಯಲ್ಲಿ ಯಾವ ರೀತಿಯಲ್ಲಿ ವ್ಯವಹರಿಸ್ತಿದ್ದೆ ಎಂಬುದಾಗಿ ಸಹ ದೇವರಲ್ಲಿ ಹೇಳ್ತಾನೆ. ಇಂಥ ನಾಯಕನು, ಇಂಥ ದೇವರ ಭಕ್ತನು, ಮನೆಯಲ್ಲೆಲ್ಲ ನಂಬಿಗಸ್ತನಾದಂಥ ಆ ಮೋಶೆಯ ಬಗ್ಗೆ ನಾವು ನೋಡುವಾಗ, ಒಂದು ವೇಳೆ ಆ ಬಂಡೆಯ ಮೇಲೆ ನಾನೇ ನಿನ್ನೆದುರಿಗಾಗಿ ನಿಂತಿರುತ್ತೇನೆ, ಬಂಡೆಯನ್ನು ಹೊಡಿ ಎಂಬುದಾಗಿ ಆತನು ಹೇಳುವಾಗ, ಅಲ್ಲಿ ನೋಡ್ರಿ, ಇಸ್ರಾಯೇಲರ ಮಧ್ಯದಲ್ಲಿ ನನ್ನ ಗೌರವವನ್ನ ನೀನು ಕಾಪಾಡಿಕೊಳ್ಳಲಿಲ್ಲ ಎಂಬುದಾಗಿ ಹೇಳಿ ಕಾನಾನ್ ದೇಶವನ್ನ ನೋಡದೆ ಇರುವ ಹಾಗೆ ಆ ತೀರ್ಪನ್ನ ದೇವರು ಕೊಡುವಾಗ ನಿಜವಾಗಲೂ ಅದು ಎಂಥ ಭಯಂಕರವಾದಂಥ ಸ್ಥಿತಿ. ಒಂದು ಬೆಟ್ಟದ ಮೇಲೆ ಆತನು ನಿಂತುಕೊಂಡು ಕಾನಾನ್ ದೇಶವನ್ನ ನೋಡಿದನೇ ಹೊರತು ಅಲ್ಲಿ ಆತನು ತನ್ನ ಜನರನ್ನ ಸೇರಿಸ್ಲಿಕ್ಕೆ ಆತನ ಆಗ್ಲಿಲ್ಲ. ಇದು ದೇವರ ಭಯಂಕರವಾದಂಥ ಒಂದು ತೀರ್ಪಾಗಿತ್ತು ಪ್ರಿಯರೇ. ಹಾಗಾದ್ರೆ ಈ ತೀರ್ಪುಗಳು ದೇವರು ಅವರವರ ನಡತೆಯ ಮೇಲೆ ದೇವರು ಕೊಡುವಂತಹದ್ದು. ಹಳೆ ಒಡಂಬಡಿಕೆಗೆ ನಾವು ಹೋಗುವಾಗ 2 ಸಂಗತಿಗಳನ್ನು ನಾವು ನೋಡೋಣ ಪ್ರಿಯರೇ. ಒಂದು, ಅರಣ್ಯಕಾಂಡಗಳ ಪುಸ್ತಕ 12
ಕಂಡವರು ಅವನನ್ನು ಮೋಶೆ, ಆರೋನ ಮತ್ತು ಸರ್ವ ಸಮೂಹದವರ ಬಳಿಗೆ ಹಿಡುಕೊಂಡು ಬಂದರು. ಅಂಥವನಿಗೆ ವಿಧಿಸಬೇಕಾದ ಶಿಕ್ಷೆಯ ವಿಷಯದಲ್ಲಿ ಆವರೆಗೂ ವಿಧಿಯೇ ಇರಲಿಲ್ಲವಾದ ಕಾರಣ ಅವರು ಅವನನ್ನು ಕಾವಲಲ್ಲಿಟ್ಟರು. ತರುವಾಯ ಯೆಹೋವನು ಆ ಮನುಷ್ಯನಿಗೆ ಮರಣ ಶಿಕ್ಷೆಯಾಗಬೇಕು, ಸರ್ವ ಸಮೂಹದವರು ಪಾಳೆಯದ ಹೊರಗೆ ಅವನನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಗೆ ಆಜ್ಞಾಪಿಸಿದನು. ಯೆಹೋವನು ಮೋಶೆಗೆ ಅಪ್ಪಣೆ ಕೊಟ್ಟಂತೆ ಸರ್ವ ಸಮೂಹದವರು ಆ ಮನುಷ್ಯನನ್ನು ಪಾಳೆಯದ ಹೊರಗೆ ಹಿಡುಕೊಂಡು ಹೋಗಿ ಕಲ್ಲೆಸೆದು ಕೊಂದರು. ಇದು ಹೋಗುವುದಕ್ಕೆ ಮೊದಲು ಈ ವಚನಗಳು 32ರಿಂದ 36 ಇಲ್ಲಿ ಹೋಗುವುದಕ್ಕೆ ಮೊದಲು ಇನ್ನೊಂದು ವಚನವನ್ನು ನಾವು ಓದೋಣ, ಆಗ ನಮಗೆ ಅರ್ಥವಾಗ್ತದೆ. ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ ನಮ್ಮ ನೆನಪಿಗೆ ನಾವು ಇಟ್ಟುಕೊಳ್ಳೋಣ. ತೀರ್ಪು ಮಾಡಬೇಡ್ರಿ. ತೀರ್ಪಿನ ಕೊಡುವಂತ ಅಧಿಕಾರ ಅದು ದೇವರದೇ ಹೊರತು ಮತ್ಯಾರದು ಅಲ್ಲ. ಇದಕ್ಕೆ ಪೂರಕವಾಗಿ ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 12ನೇ ವಚನದಿಂದ ಓದ್ತೇನೆ. ಗಮನವಿಟ್ಟು ಕೇಳ್ರಿ. ಈ ವಚನಕ್ಕೂ ಅರಣ್ಯಕಾಂಡಗಳ ಪುಸ್ತಕದಲ್ಲಿ ಇರುವಂತ ವಚನಗಳಿಗೂ ಏನಾದರೂ ವ್ಯತ್ಯಾಸಗಳು ಉಂಟಾ? ವ್ಯತ್ಯಾಸ ಇರುವುದಾದ್ರೆ ಅದು ಏನು ಅನ್ನುವಂಥದ್ದನ್ನ ನಾವು ಅಲ್ಲಿ ತಿಳ್ಕೊಳ್ಳೋಣ. ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 12ನೇ ವಚನದಿಂದ ಓದ್ತೇನೆ. ನಿನ್ನ ದೇವರಾದ ಯೆಹೋವನು ಆಜ್ಞಾಪಿಸಿದಂತೆ ನೀನು ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಿಸಬೇಕು. 6 ದಿನಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. 7ನೆಯ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನೂ ಮಾಡಬಾರದು. ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು, ಹೆಣ್ಣಾಳು ಮತ್ತು ಕತ್ತೆ, ಪಶುಗಳು, ನಿನ್ನ ಊರಿನಲ್ಲಿರುವ ಅನ್ಯ ದೇಶದವರು ಯಾವ ಕೆಲಸವನ್ನೂ ಮಾಡಬಾರದು. ನೋಡ್ರಿ, 15ನೇ ವಚನಕ್ಕೆ ಬರ್ತೇನೆ. ಐಗುಪ್ತ ದೇಶದಲ್ಲಿ ನೀವು ದಾಸತ್ವದಲ್ಲಿದ್ದದ್ದನ್ನು ನಿಮ್ಮ ದೇವರಾದ ಯೆಹೋವನು ಭುಜ ಪರಾಕ್ರಮದಿಂದಲೂ ಶಿಕ್ಷಾ ಹಸ್ತದಿಂದಲೂ ನಿಮ್ಮನ್ನು ಬಿಡುಗಡೆ ಮಾಡಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನೀವು ಸಬ್ಬತ್ ದಿನವನ್ನು ಆಚರಿಸಬೇಕೆಂದು ಎಂಬುದನ್ನು ನಿಮ್ಮ ದೇವರಾದ ಯೆಹೋವನು ಇದಕ್ಕಾಗಿಯೇ ಆಜ್ಞಾಪಿಸಿದ್ದಾನೆ. ಏನಾದ್ರೂ ವ್ಯತ್ಯಾಸ ಉಂಟಾ? ಇದೆ. ಅರಣ್ಯಕಾಂಡಗಳ ಪುಸ್ತಕ 15ನೇ ಅಧ್ಯಾಯಕ್ಕೆ ನಾವು ಬರುವಾಗ ಒಬ್ಬ ವ್ಯಕ್ತಿ, ಅಲ್ಲಿ ಹೆಸರು ಹೇಳಿಲ್ಲ, ಇಸ್ರಾಯೇಲರಲ್ಲಿ ಒಬ್ಬ ವ್ಯಕ್ತಿ, ಒಬ್ಬನು ಅರಣ್ಯದಲ್ಲಿ ಇದ್ದಾಗ, ಇಸ್ರಾಯೇಲರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ರಯಾಣ ಮಾಡುವಾಗಲೂ 7ನೆಯ ದಿನದ ಸಬ್ಬತ್ತನ್ನ ಆಚರಿಸಬೇಕು ಅನ್ನುವಂಥದ್ದನ್ನ ದೇವರು ಒಂದು ವೇಳೆ ಇಸ್ರಾಯೇಲರಿಗೆ ದಶಾಜ್ಞೆಗಳನ್ನ ಕೊಡುವಾಗ ಆತನ ಅದನ್ನ ಅನುಗ್ರಹಿಸಿ ಕೊಟ್ಟಿದ್ದಾನೆ. ವಿಮೋಚನಾ ಕಾಂಡಗಳ ಪುಸ್ತಕ 20ನೇ ಅಧ್ಯಾಯ ಏನು ಧರ್ಮೋಪದೇಶ ಕಾಂಡದಲ್ಲಿ ಓದಿದೆವೋ ಅದೇ ವಚನಗಳು ವಿಮೋಚನಾ ಕಾಂಡಗಳ ಪುಸ್ತಕ 20ನೇ ಅಧ್ಯಾಯ 8ನೇ ವಚನದಲ್ಲಿ ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪದಲ್ಲಿಟ್ಟುಕೊಳ್ಳಬೇಕು. ಒಂದು ವೇಳೆ ಹಳೆ ಒಡಂಬಡಿಕೆಯ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಈ ಸಬ್ಬತ್ ದಿನ ಕಡ್ಡಾಯವಾಗಿ ನೀವು ಆಚರಣೆ ಮಾಡಬೇಕು. 7ನೇ ದಿನದಲ್ಲಿ 6 ದಿನಗಳು ನೀವು ಕೆಲಸವನ್ನ ಮಾಡಬೇಕು. ನೀವೇನಾದ್ರೂ ಮಾಡ್ರಿ. 7ನೇ ದಿನದಲ್ಲಿ ನೀವು ದೇವರು ಆಜ್ಞಾಪಿಸಿದಂಥ
ಆ ದಿನವನ್ನ ನನ್ನ ದೇವರ ದಿನವೆಂದು ನೀವು ಜ್ಞಾಪಕದಲ್ಲಿಟ್ಟುಕೊಂಡು ಸಬ್ಬತ್ ದಿನವನ್ನ ಆಚರಣೆಗೆ ತರಬೇಕು. ಈ ಒಂದು ಆಜ್ಞಾಪನೆಯನ್ನ ದೇವರು ಅಲ್ಲಿ ಕೊಟ್ಟಿದ್ದಾನೆ. ಈಗ ಅರಣ್ಯಕಾಂಡಗಳ ಧರ್ಮ ವಿಮೋಚನ ಕಾಂಡ, ಧರ್ಮೋಪದೇಶ ಕಾಂಡದಲ್ಲಿ ನಾವು ಓದಿದ ಹಾಗೆ ಈ ಅರಣ್ಯಕಾಂಡಗಳ ಪುಸ್ತಕದಲ್ಲಿ ಅದೇ ಸಬ್ಬತ್ ದಿನ ಶಿರೋನಾಮೆ ಈಗ ನಾನು ಓದ್ತೇನೆ. ಸಬ್ಬತ್ ದಿನದಲ್ಲಿ ಕೆಲಸ ಮಾಡಿದವನೊಬ್ಬನಿಗೆ ಮರಣ ಶಿಕ್ಷೆ ವಿಧಿಸಲ್ಪಟ್ಟಿದ್ದು, ಆ ತೀರ್ಪು. ಇಲ್ಲಿ ಒಂದು ಬರಹವನ್ನು ನಾವು ಕಾಣ್ತೇವೆ. ಆ ವ್ಯಕ್ತಿ ಮಾಡಿದಂಥ ಕಾರ್ಯ ಯಾವುದು? ಕಟ್ಟಿಗೆಯನ್ನ ಕೂಡಿಸುವುದನ್ನು ಕಂಡರು. ವಿಶ್ರಾಂತಿಯ ದಿನ ಸಬ್ಬತ್ ದಿನವನ್ನ ಆಚರಣೆ ಮಾಡಬೇಕು ಎಂಬುದಾಗಿ ದೇವರು ಆಜ್ಞಾಪಿಸಿದಂಥ ಆ ಆಜ್ಞೆಗೆ ವಿರುದ್ಧವಾದಂಥ ರೀತಿಯಲ್ಲಿ ಆತನು ಕಟ್ಟಿಗೆಗಳನ್ನ ಕೂಡಿಸ್ತಾ ಇದ್ದ. ಕಟ್ಟಿಗೆ ಏನಕ್ಕೆ ಬೇಕು? ಅವರ ಅಡಿಗೆನೋ ಏನೋ ಯಾತಕ್ಕೋ ಗೊತ್ತಿಲ್ಲ, ಕಟ್ಟಿಗೆಗಳನ್ನ ಆತನು ಕೂಡಿಸ್ತಾ ಇದ್ದಾನೆ. ಅಂದರೆ ಒಂದು ಕೆಲಸವನ್ನ ಆತನು ಮಾಡ್ತಾ ಇದ್ದಾನೆ. ಯಾವ ಕೆಲಸವನ್ನೂ ನೀವು ಮಾಡಬಾರದು ಎಂಬುದಾಗಿ ಆ ಆಜ್ಞೆ ಆತನಿಗೆ ಹೊರಡಿಸಲ್ಪಟ್ಟಿದೆ. ಈತನಾದರೂ ಅದನ್ನು ಆಚರಣೆ ಮಾಡದೆ ತನ್ನ ವೈಯಕ್ತಿಕವಾದಂಥ ಕೆಲಸವಾದಂಥ ಕಟ್ಟಿಗೆಯನ್ನ ಕೂಡಿಸಬೇಕಾದಂಥ ಆ ಸಂಗತಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಆ ಕಾರ್ಯವನ್ನ ಆತನು ಮಾಡ್ತಾ ಇದ್ದಾನೆ. ಇದನ್ನ ಅಲ್ಲಿದ್ದಂಥ ಬೇರೆಯವರು ಅದನ್ನ ನೋಡಿದರು. ನೋಡಿದ ಮೇಲೆ ಆತನು ಮಾಡುತ್ತಿದ್ದಂಥ ಈ ಕಾರ್ಯವನ್ನ ನೋಡಿ ಅವನನ್ನ ಹಿಡುಕೊಂಡು ಮೋಶೆ, ಆರೋನ ಮತ್ತು ಸರ್ವ ಸಮೂಹದವರ ಮುಂದೆ ಎಳೆದು ತರ್ತಾರೆ. ಹಿಡ್ಕೊಂಡು ಬಂದರು. ಇದು ಒಂದು ಭಾಗ. ಈಗ ಇರುವಂತ ಒಂದು ಭಾಗ 34ನೇ ವಚನ. ಅಂಥವನಿಗೆ, ಯಾರಿಗೆ? ಸಬ್ಬತ್ ದಿನವನ್ನ ಆಚರಣೆ ಮಾಡದೆ ತನ್ನ ವೈಯಕ್ತಿಕವಾದಂಥ ಕೆಲಸವನ್ನ ಮಾಡುವಂಥವರಿಗೆ, ಅಂಥವರಿಗೆ ಅವನನ್ನ ಅಂದ್ರೆ ಅಂಥವನಿಗೆ ಅಂತ ಇಲ್ಲಿ ಇದೆ, ಅಂಥವರಿಗೆ ವಿಧಿಸಬೇಕಾದ ಶಿಕ್ಷೆಯ ವಿಷಯದಲ್ಲಿ ಆವರೆಗೂ ನಾವೀಗಾಗಲೇ ವಿಮೋಚನಾ ಕಾಂಡ, ಅರಣ್ಯಕಾಂಡಗಳ ಪುಸ್ತಕದಲ್ಲಿ ಆಚರಣೆಯನ್ನ ಮಾಡಬೇಕು. ಅದು ಆಜ್ಞಾಪನೆ, ದೇವರು ಕೊಟ್ಟಂತ ಆ ಆಜ್ಞೆ. ದಶಾಜ್ಞೆಗಳಲ್ಲಿ ಒಂದು ಇದಾಗಿದೆ, ಅರ್ಥ ಮಾಡಿಕೊಳ್ಳೋಣ. ಅಲ್ಲಿ ಒಂದು ವೇಳೆ ಮಾಡದೇ ಇದ್ದರೆ ಯಾವ ಶಿಕ್ಷೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿಲ್ಲ. ನೀವು ಅದನ್ನ ಗಮನಿಸ್ರಿ. ವಿಮೋಚನಾ ಕಾಂಡ ಮತ್ತು ಧರ್ಮೋಪದೇಶ ಕಾಂಡವನ್ನ ಮತ್ತೆ ನೀವು ಓದ್ರಿ. ಅಲ್ಲಿ ಈ ಶಿಕ್ಷೆ ಹೀಗೆ ಇರಬೇಕು, ಮಾಡದೇ ಇರುವಂತವರಿಗೆ ಈ ಶಿಕ್ಷೆ ಕೊಡಬೇಕು ಅನ್ನುವಂಥದ್ದು ಇಲ್ಲ. ಆವರೆಗೂ ಯಾವ ಆಜ್ಞೆಯೂ ಇಲ್ಲ, ಇಂಥದ್ದೇ ಕೊಡಬೇಕೆಂಬುದಾಗಿ ಇಲ್ಲ. ಅದಕ್ಕಾಗಿ ಇಲ್ಲಿ ಅರಣ್ಯಕಾಂಡ ಪುಸ್ತಕದಲ್ಲಿ ಬರೀತಾನೆ, ಆವರೆಗೆ ವಿಧಿಯೇ, ಶಿಕ್ಷೆಯ ವಿಷಯದಲ್ಲಿ ಆವರೆಗೂ ವಿಧಿಯೇ ಇಲ್ಲದಿದ್ದ ಕಾರಣ ಅವರು ಅವನನ್ನು ಕಾವಲಲ್ಲಿಟ್ಟರು. ಯಾವ ಶಿಕ್ಷೆಯನ್ನ ಕೊಡ್ತಾ ಇದ್ದಾರೆ? ಆತನು ಎಲ್ಲಿಗೂ ಹೋಗೋಂಗಿಲ್ಲ, ಕಾವಲು, ಬಂಧನದಲ್ಲಿ ಆತನು ಇರಬೇಕು. ಯಾಕೆ ಬಂಧನ? ಆತನು ದೇವರ ಆಜ್ಞೆಯನ್ನು ಆತನು ಮೀರಿದ್ದಾನೆ. ಯಾವ ಶಿಕ್ಷೆ ಯಾರಿಗೂ ಗೊತ್ತಿಲ್ಲ, ಮೋಶೆಗೂ ಗೊತ್ತಿಲ್ಲ, ಆರೋನನಿಗೂ ಗೊತ್ತಿಲ್ಲ, ಯಾವ ಸರ್ವ ಸಮೂಹವಾದಂತ ಇಸ್ರಾಯೇಲರಿಗೂ ಸಹ ಅದು ಗೊತ್ತಿಲ್ಲ. ಇಂಥದೇ ಶಿಕ್ಷೆ ಎಂಬುದಾಗಿ ಗೊತ್ತಿಲ್ಲ. ಅಂಥವನಿಗೆ ಯಾವ ತೀರ್ಪು ಕೊಡಬೇಕು ನೋಡ್ರಿ. ಈಗ ಮುಂದೆ ತರುವಾಯ ಯೆಹೋವನು ಆ ಮನುಷ್ಯನಿಗೆ ಮರಣ ಶಿಕ್ಷೆ ಆಗಬೇಕು. ಎಂಥ ಘೋರವಾದಂಥ ಒಂದು ತೀರ್ಪು. ದೇವರೇ ಆ ನಿರ್ಣಯವನ್ನ ತಕ್ಕೊಂಡಿದ್ದಾನೆ, ಆ ತೀರ್ಮಾನವನ್ನ ತಕ್ಕೊಂಡಿದ್ದಾನೆ. ತೀರ್ಪು ಅನ್ನುವಂಥದ್ದು ದೇವರು ಕೊಡುವಂತ ತೀರ್ಪಾಗಿದೆ. ನೋಡ್ರಿ, ಒಂದು ವೇಳೆ ಧರ್ಮಶಾಸ್ತ್ರಕ್ಕನುಗುಣವಾಗಿ ಆತನಿಗೆ ಆ ತೀರ್ಪು ಕೊಡಬೇಕಾಗಿದೆ. ಇಲ್ಲಿ ನೋಡುವಾಗ ಮೋಶೆ ಅದನ್ನ
ಪ್ರಕಟ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ, ಅಥವಾ ಆರೋನನಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕೆಂಬುದಾಗಿ ಪ್ರಕಟವಾಗಲಿಲ್ಲ. ಆದರೆ ಆ ಶಿಕ್ಷೆಯ ಪ್ರಮಾಣ ಭಯಂಕರವಾದಂಥ ಪ್ರಮಾಣವಾಗಿತ್ತು. ಯಾವ ಶಿಕ್ಷೆ? ಮರಣ ಶಿಕ್ಷೆಯನ್ನು. ಮರಣ ಶಿಕ್ಷೆ ಆಗಬೇಕು. ಸರ್ವ ಸಮೂಹದವರು, ಅದು ಎಂತಹ ಶಿಕ್ಷೆ! ಸರ್ವ ಸಮೂಹದವರು ಪಾಳೆಯದ ಹೊರಗೆ ಅವನನ್ನ ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಗೆ ಆಜ್ಞಾಪಿಸಿದನು. ಈಗ ಮೋಶೆಗೆ ದೇವರು ತಿಳಿಸ್ತಾ ಇದ್ದಾನೆ, ಈ ತೀರ್ಪನ್ನು ನೀನು ಪ್ರಕಟ ಮಾಡು ಎಂಬುದಾಗಿ, ಅವನನ್ನು ಏನು ಮಾಡಬೇಕೆಂಬುದಾಗಿ ನೀನು ಆತನಿಗೆ ತಿಳಿಸು. ಸರ್ವ ಸಮೂಹದವರು, ನೋಡ್ರಿ, ಅಲ್ಲಿ ಆರೋನ ಇದ್ದಾನೆ, ಮೋಶೆ ಇದ್ದಾನೆ, ಎಲ್ಲಾ ಇಸ್ರಾಯೇಲರು ನಿಂತಿದ್ದಾರೆ. ಅವರೆಲ್ಲರೂ ಒಂದು ವೇಳೆ ಸರ್ವ ಸಮೂಹ ಆತನಿಗೆ ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ. ಎಂತ ಭಯಂಕರವಾದಂತ ಒಂದು ತೀರ್ಪಾಗಿದೆ ಪ್ರಿಯರೇ. ಒಂದು ವೇಳೆ ಆತನಿಗೆ ಬೀಳುತ್ತಿದ್ದಂತ ಒಂದೊಂದು ಕಲ್ಲಿನ ಏಟುಗಳು, ಏನು ನಾವು ವಿಮೋಚನಾ ಕಾಂಡ ಹಾಗೂ ಧರ್ಮೋಪದೇಶ ಕಾಂಡದಲ್ಲಿ ಓದಿದೆವೋ, ನನ್ನ ದಿನವೆಂದು ನೀವು ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನೆನಪಿದ್ದರೂ, ಆಜ್ಞೆ ಗೊತ್ತಿದ್ದರೂ ಆತನು ಕಟ್ಟಿಗೆಯನ್ನ ಕೂಡಿಸುವುದಕ್ಕಾಗಿ ಆತನು ಕಾಡಿಗೆ ಹೋದ. ಗೊತ್ತಿದೆ, ಆತನಿಗೆ ಗೊತ್ತಿದೆ. ಈಗ ಆತನಿಗೆ ಯಾವ ಶಿಕ್ಷೆ ಕೊಡಬೇಕು? ಆ ಶಿಕ್ಷೆ ಆತನಿಗೆ ಒಬ್ಬನಿಗೆ ಮಾತ್ರವಲ್ಲ ಪ್ರಿಯರೇ, ಸರ್ವ ಸಮೂಹದವರು ಯಾರ್ಯಾರು ಕಲ್ಲು ಎಸೆಯುತ್ತಾ ಇದ್ದಾರೋ ನಿಮ್ಮೆಲ್ಲರಿಗೂ ಆಜ್ಞೆ ಒಳಪಟ್ಟಿದೆ. ನೀವು ತಕ್ಕೊಂಡಂತ ಒಂದೊಂದು ಕಲ್ಲುಗಳು ಆತನಿಗೆ ಬೀಳುವಾಗ ಮುಂದೆ ನಿಮಗೆ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ. ಒಂದು ವೇಳೆ ಆ ಶಿಕ್ಷೆ ನಿನಗೂ ಬರಬಹುದು ಎಂಬುದಾಗಿ ದೇವರು, ಕಲ್ಲೆಸೆದು ಕೊಲ್ಲಬೇಕೆಂಬುದು ದೇವರಿಗೆ ಒಂದು ವೇಳೆ ಆ ಮನುಷ್ಯನನ್ನ ಹೀಗೆ ಕಲ್ಲುಡಿದು ಸಾಯಿಸಬೇಕೆಂಬುದಾಗಿ ಅಲ್ಲ. ನನ್ನ ದಿನವನ್ನ ಸದಾ ಕಾಲ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ಆ ಸಬ್ಬತ್ ದಿನವನ್ನ ಯಾವ ರೀತಿಯಲ್ಲಿ ನೀವು ಆಚರಣೆ ಮಾಡಬೇಕೆಂಬುದಾಗಿ ನಾನು ಮೋಶೆಗೆ ತಿಳಿಸಲ್ಪಟ್ಟಂತ ಆಜ್ಞೆಯನ್ನ ಪರಿಪಾಲನೆ ಮಾಡಬೇಕಾದದ್ದು ನಿಮ್ಮ ಕಾರ್ಯ ಎಂಬುದಾಗಿ ಆತನ ಎಚ್ಚರಿಕೆಯನ್ನು ಆತನು ಕೊಡ್ತಾ ಇದ್ದಾನೆ. ಕಲ್ಲೆಸೆದು ಕೊಲ್ಲುವಂತಹದ್ದು, ಒಂದು ವೇಳೆ ಆ ದೃಶ್ಯವನ್ನ ನಾವು ನೆನಪು ಮಾಡಿಕೊಳ್ಳುವಾಗ ಆತನ ನೆರಳುವಿಕೆ, ಒಂದೊಂದು ಏಟುಗಳು, ಕಲ್ಲಿನ ಏಟುಗಳು ಆತನ ದೇಹಕ್ಕೆ ಅಪ್ಪಳಿಸುವಾಗ ದೇವರ ತೀರ್ಪು ಎಂತ ಕಠಿಣವಾದಂಥ ತೀರ್ಪು ಎಂಬುದಾಗಿ ನೆನಪು ಮಾಡಿಕೊಳ್ಳುವಂತಹ ಒಂದು ತೀರ್ಪಾಗಿದೆ ಪ್ರಿಯರೇ. ಕಲ್ಲೆಸೆದು ಕೊಲ್ಲುವ ತನಕ, ಉಸಿರು ಹೋಗುವ ತನಕ ಆತನ ಮೇಲೆ ಕಲ್ಲು ಎಸೆಯಬೇಕಾಗಿದೆ. ಒಂದು ವೇಳೆ ನಾಳೆ ನನಗೆ ಈ ತೀರ್ಪು ಬರ್ಬೋದಲ್ವಾ? ತೀರ್ಪು ಮಾಡಬೇಡ್ರಿ, ನಿಮಗೂ ತೀರ್ಪಾಗುವುದಿಲ್ಲ. ಎಚ್ಚರಿಕೆ. ತೀರ್ಪು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಎಚ್ಚರಿಕೆ ಅಂದಿರ್ರಿ. ಒಂದು ವೇಳೆ ಆತನಿಗೆ ಕೊಟ್ಟಂತ ಈ ಏಟು ಪ್ರಿಯರೇ, ಇವತ್ತು ನಮಗಾಗಿ ಒಂದು ದಿನ, ಈ ಸಬ್ಬತ್ ಎಂಬುದಾಗಿ ನಾವು ಹೇಳುವಾಗ ಭಾನುವಾರ ಆರಾಧನೆಗಾಗಿ ನಾವು ಆತನ ಬಳಿಗೆ ನಾವು ಹೋಗ್ಬೇಕಾಗಿದೆ. ಆತನು ನನಗಾಗಿ, ನಮಗಾಗಿ ಈ ಲೋಕಕ್ಕೆ ಬಂದು ತನ್ನನ್ನ ತಾನು ಸಮರ್ಪಿಸಿಕೊಂಡು ಆತನು ಸತ್ತು 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಮರಣವನ್ನ ಜಯಿಸಿದಂಥವನು, ಯಾವ ಯೋಗ್ಯತೆಯೂ ಇಲ್ಲದೆ ಇದ್ದಂಥ ನಮ್ಮನ್ನ, ಅಪರಾಧ ಪಾಪಗಳನ್ನ ಮಾಡಿ ಸತ್ತವರಾಗಿದ್ದಂಥ ನಮ್ಮನ್ನ, ದೇವರ ಕೋಪಕ್ಕೆ ಗುರಿಯಾಗಿದ್ದಂಥ ನಮ್ಮನ್ನ, ಕತ್ತಲೆಯಲ್ಲಿ ಜೀವಿಸುತ್ತಾ ಇದ್ದಂಥ ನಮ್ಮನ್ನ ತಿರುಗಿ ಜೀವಿಸುವಂತ ಕೃಪೆಗೆ ನಮ್ಮನ್ನ ನಡೆಸಿದಂಥ ದೇವರನ್ನ, ಆತನು ನಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ ರಕ್ಷಣೆಯನ್ನ ಕೊಟ್ಟು ದೇವರ ಮಕ್ಕಳಾಗುವಂತ ಬಾಧ್ಯತೆಯನ್ನು, ಅಧಿಕಾರವನ್ನು ನಮಗೆ ಕೊಟ್ಟಂತ ದೇವರನ್ನ ಆರಾಧಿಸುವಂತ ಸೌಭಾಗ್ಯ ನಮ್ಮೆಲ್ಲರಿಗೆ ಆತನ ಅನುಗ್ರಹಿಸಿ ಕೊಟ್ಟಿದ್ದಾನೆ. ನಾವು ಎಷ್ಟು ದಿವಸ ನಮ್ಮ ಸ್ವಂತ ಕಾರ್ಯಗಳನ್ನ ಮಾಡ್ಲಿಕ್ಕಾಗಿ ಒಂದು ವೇಳೆ ನಮಗಾಗಿ ನೇಮಕವಾದಂತ ಮೀಸಲಾದಂತ ದಿನವನ್ನ ತಿರಸ್ಕಾರ ಮಾಡಿಲ್ಲ ಪ್ರಿಯರೇ, ತಿರಸ್ಕಾರ ಮಾಡಿಲ್ಲ. ಆಲೋಚನೆ ಮಾಡೋಣ. ಸಾಮಾನ್ಯವಾದಂತ ರೀತಿಯಲ್ಲಿ ಆಲೋಚನೆ ಅಲ್ಲ,
ಅವನಿಗೆ ಮರಣ ಶಿಕ್ಷೆ ಆಗಬೇಕು. ತಕ್ಷಣವೇ ದೇವರು ಕೊಡುವಂತ ತೀರ್ಪು. ಅದು ಯಾವ ರೀತಿಯ ತೀರ್ಪು? ಕಲ್ಲೆಸೆದು ಕೊಲ್ಲಬೇಕು, ಕಲ್ಲೆಸೆದು ಕೊಲ್ಲಬೇಕು. ಒಂದು ವೇಳೆ ಇವತ್ತಿಗೂ ಒಂದು ವೇಳೆ ಆ ನಿಯಮ ನಮಗೆ ಕೊಡುವುದಿದ್ದಾರೆ, ಎಷ್ಟು ಜನ ಸಾಯ್ತಾ ಇದ್ವಿ, ಎಷ್ಟು ಜನ ಸಾಯ್ತಾ ಇದ್ವಿ ಪ್ರಿಯರೇ. ಆತನ ದಿನವನ್ನ ಅಲಕ್ಷ್ಯ ಮಾಡಿ ವ್ಯರ್ಥವಾಗಿ ಕಳೆಯುವಂತ ಎಷ್ಟೋ ಜನರಿದ್ದಾರೆ. ಭಾನುವಾರ ವಿಶ್ರಾಂತಿಯ ದಿನ. ಯಾವ ವಿಶ್ರಾಂತಿ? ನನಗೆ ವಿಶ್ರಾಂತಿ, ನನ್ನ ದೇಹಕ್ಕೆ ವಿಶ್ರಾಂತಿ. 6 ದಿನ ಕೆಲಸ ಮಾಡಿದ್ದೇನೆ, ಒಂದು ದಿನ ರೆಸ್ಟ್ ಬೇಡವಾ? ಒಂದು ದಿನ ರೆಸ್ಟ್ ಬೇಡವಾ ನನಗೆ? ಎಷ್ಟೋ ಸಲ ನಾವು ಹಾಗೆ ಮಾಡಿದ್ದೇವಲ್ಲ ಪ್ರಿಯರೇ. ನಾನು ಧರ್ಮಶಾಸ್ತ್ರವನ್ನ ತೆಗೆದು ಹಾಕ್ಲಿಕ್ಕೆ ಬಂದಿಲ್ಲ. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರು. ನಮಗೆ ಕೃಪೆಯನ್ನು ಅನುಗ್ರಹಿಸಿಕೊಟ್ಟಂತ ದೇವರು. ಆ ಕೃಪಾ ಕಾಲದಲ್ಲಿ ನಾವಿದ್ದೇವೆ ಪ್ರಿಯರೇ. ದೇವರ ತೀರ್ಪು ಕಠಿಣವಾದಂತ ತೀರ್ಪು. ಒಂದು ದಿನ ನಮಗೆ ಬರ್ತದೆ, ತೀರ್ಪು ಬರ್ತದೆ. ಹಿಂದೆ ನಮ್ಮ ಪೂರ್ವಿಕರು ಅಟೆಂಡೆನ್ಸ್ ತೆಗಿತಾ ಇದ್ರಂತೆ ಸಭೆಗಳಲ್ಲಿ, ಯಾರ್ಯಾರು ಎಷ್ಟೆಷ್ಟು ದಿನ ತಪ್ಪಿಸ್ಕೊಂಡಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ. ಇವತ್ತು ಯಾರನ್ನ ಯಾರು ಕೇಳೋಂಗೆ ಇಲ್ಲ. ಯಾಕೆ ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ. ಇವತ್ತು ಆ ತಿರಸ್ಕಾರ, ದೇವರ ವಾಕ್ಯ ತಿರಸ್ಕಾರ ಮಾಡುವುದಲ್ಲ, ನನ್ನನ್ನು ಸನ್ಮಾನಿಸುವವನನ್ನ ಸನ್ಮಾನಿಸುತ್ತೇನೆ. ಇದು ದೇವರ ಮಾತು. ಎಲ್ಡರ್ಸ್ದಲ್ಲ, ಡೀಕನ್ಸ್ದಲ್ಲ, ಯಾರ್ದು ಅಲ್ಲ. ನನ್ನನ್ನು ಸನ್ಮಾನಿಸುವಂತವರನ್ನ ಸನ್ಮಾನಿಸ್ತೇನೆ. ನನ್ನನ್ನು ಸನ್ಮಾನಿಸದೇ ಇರುವರು ತಿರಸ್ಕಾರ ಹೊಂದುವರು. ಯಾರ ತಿರಸ್ಕಾರ? ದೇವರ ತಿರಸ್ಕಾರ, ಮನುಷ್ಯನ ತಿರಸ್ಕಾರವಲ್ಲ. ದೇವರು ತಿರಸ್ಕಾರ ಮಾಡ್ತಾನೆ, ತಳ್ಳಿ ಬಿಡ್ತಾನೆ. ದೇವರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾನೆ. ಪ್ರಿಯರೇ, ಒಂದು ವೇಳೆ ಈ ಸಬ್ಬತ್ ದಿನ, ಆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಪರಿಶುದ್ಧವಾದಂತ ನನ್ನ ದಿನ, ದೇವರೇ ಹೇಳುವಂತ ಮಾತು, ಪರಿಶುದ್ಧವಾದಂತ ನನ್ನ ದಿನ, ನೀವು ಅದನ್ನು ಆಚರಣೆಗೆ ತರಬೇಕು. ಇವತ್ತೆಲ್ಲಿ? ನಮ್ಮನ್ನು ಎಚ್ಚರಿಸಿಕೊಳ್ಳೋಣ ಪ್ರಿಯರೇ. ಇದು ನಮಗೆ ಒಂದು ಜೀವಂತವಾದಂತ ಒಂದು ಲೆಸನ್ ಆಗಿದೆ, ಪಾಠವಾಗಿದೆ ಪ್ರಿಯರೇ, ಪಾಠವಾಗಿದೆ. ನಮ್ಮದೇ ಆದಂತ ನೀತಿಯಲ್ಲಿ ಜೀವಿಸ್ತಾ ಇದ್ದೇವೆ. ಹೌದು, 6 ದಿವಸಗಳು ನಮಗೆ ಕೆಲಸ ಉಂಟು, ನಿಜ. ಆ ಕೆಲಸಗಳು, ಆ ಕಾರ್ಯಗಳು, ಅದರ ನಡುವೆ ನಿನ್ನನ್ನು ಯಾವ ರೀತಿಯಲ್ಲಿ ನಡೆಸ್ತಾ ಇದ್ದಾನೆ ದೇವರು? ಅಟ್ಲೀಸ್ಟ್ ಒಂದು ಉಪಕಾರವನ್ನು ನೆನಪು ಮಾಡಬಾರ್ದ? ಎಷ್ಟೋ ಜನ ಬಾಯಿ ತೆರೆಯದೆ ಮೌನವಾಗಿ ಕೂತಿರ್ತಾರೆ ಪ್ರಿಯರೇ. ದೇವರು ಮಾಡಿದಂತ ಉಪಕಾರಗಳನ್ನು ನೆನಪು ಮಾಡದೆ ರೂಢಿಯಾಗಿ ಬರೋದು, ರೂಢಿಯಾಗಿ ಎದ್ದು ಹೋಗೋದು ಅಷ್ಟೇ. ಯಾವ ವಾಕ್ಯ ಯಾರ ಮೇಲೂ ಪರಿಣಾಮ ಬೀರೋದಿಲ್ಲ. ಹೇಳ್ಕೊತಾರೆ, ಹೇಳಿದ್ನೇ ಹೇಳ್ತಾರೆ ಅಂತಾರೆ, ಹೇಳಿದ್ನೇ ಹೇಳ್ತಾರೆ. ವಾಕ್ಯಗಳು ನಮ್ಮನ್ನು ಎಚ್ಚರಿಸುವಾಗ ಪ್ರಿಯರೇ, ಎಚ್ಚರಿಸುವಾಗ ನಾವು ಎಚ್ಚರಿಕೆಯಿಂದ ಜೀವಿಸುವಂತವ್ರು ನಾವು ಆಗಿರ್ಬೇಕು. ದೇವರ ತೀರ್ಪು ಕಠಿಣವಾದಂತ ತೀರ್ಪು. ನಾವು ಮುಂದೆ ನೋಡ್ತೇವೆ ಅನೇಕ ತೀರ್ಪುಗಳ ಬಗ್ಗೆ. ದೇವರಿಗೆ ಈ ಅಧಿಕಾರ ಉಂಟು ಪ್ರಿಯರೇ. ನಾವ್ ಅನ್ಕೋತೀವಿ, ಏನ್ ಹೋಗದೆ ಹೋದ್ರೆ ಏನಾಗುತ್ತೆ ಇದೆ, ಈ ಎಲ್ಲ ಸೇರಿಸಿ ಒಂದು ದಿನ ಕೊಡ್ತಾನೆ ಆತನು, ಅಷ್ಟೇ ಸೇರಿಸಿ ಕೊಡ್ತಾನೆ. ಒಂದು ವೇಳೆ ಬರುವಂತ ರೋಗಗಳು, ರುಜಿನಗಳು, ಕಷ್ಟ, ಸಂಕಟಗಳು ನಮ್ಮನ್ನು ನೆನಪು ಮಾಡಬೇಕು, ನಾನು ಎಷ್ಟು ದೂರವಾಗಿದ್ದೇನೆ ನನ್ನ ದೇವರಿಗೆ. ಪ್ರಿಯರೇ, ಎಚ್ಚರಿಕೆಯಿಂದಿರೋಣ. ಎರಡನೇದಾಗಿ ನಾವು ನೋಡ್ತೇವೆ ಇನ್ನೊಂದು ಮಹಾ ಕಠಿಣವಾದಂತ ತೀರ್ಪನ್ನ. 1 ಸಮುವೇಲ 2ನೇ ಅಧ್ಯಾಯ. ಯಾಜಕನಾದಂತ ಏಲಿಯ ಮಕ್ಕಳು ನಮ್ಮೆಲ್ಲರಿಗೆ ಗೊತ್ತುಂಟು ಪ್ರಿಯರೇ, ನಮ್ಮೆಲ್ಲರಿಗೂ ಗೊತ್ತುಂಟು. ಯಾಜಕರು ಅಂದ್ರೆ ಯಾರು? ದೇವರ ಸನ್ನಿಧಿಯಲ್ಲಿ
ದೇವರ ಸೇವೆಯೇ ಪ್ರಾಮುಖ್ಯ. ದೇವರ ಭಯಭಕ್ತಿಯಲ್ಲಿ ಇರುವಂಥವರು, ದೇವರನ್ನ ಸನ್ಮಾನಿಸುವಂಥವರು, ದೇವರನ್ನ ಪ್ರೀತಿ ಮಾಡುವಂಥವರು. ಅಲ್ಲಿ ಪ್ರಾರಂಭದ ವಚನವೇ 2ನೇ ಅಧ್ಯಾಯ, 1 ಸಮುವೇಲ 2ನೇ ಅಧ್ಯಾಯ 12ನೇ ವಚನ, ಏಲಿಯ ಮಕ್ಕಳು ಬಹು ದುಷ್ಟರಾಗಿದ್ದರು. ಯಾರ ಮಕ್ಕಳು? ಯಾಜಕರ ಮಕ್ಕಳು, ಯಾಜಕತ್ವವನ್ನು ವಹಿಸಿಕೊಂಡಂಥವರು. ಹೇಗಿದ್ದಾರೆ? ಬಹು ದುಷ್ಟರಾಗಿದ್ದರು. ದೇವರ ದೃಷ್ಟಿಯಲ್ಲಿ ಬಹು ದುಷ್ಟರಾದಂತಹ ಈ ಮಕ್ಕಳು. ಮುಂದೆ ಹೋಗೋಣ. ಅವರು ಯೆಹೋವನನ್ನು ಲಕ್ಷಿಸುತ್ತಿರಲಿಲ್ಲ. ಇದೇ ಭಯಂಕರ. ನಾನು ಈಗಾಗಲೇ ಹೇಳಿದ ಹಾಗೆ, ನನ್ನನ್ನು ಸನ್ಮಾನಿಸುವಂಥವರನ್ನ ನಾನೂ ಸಹ ಸನ್ಮಾನಿಸ್ತೇನೆ. ನಮ್ಮನ್ನು ಯಾರು ಪ್ರೀತಿ ಮಾಡ್ತಾರೋ ನಾವು ಸಹ ಅವರನ್ನ ಪ್ರೀತಿ ಮಾಡ್ತೇವೆ. ಆದ್ರೆ ದೇವರ ವಾಕ್ಯ ಹೇಳ್ತಾರೆ, ನಿನ್ನ ವೈರಿಯನ್ನೂ ನೀನು ಪ್ರೀತಿ ಮಾಡುವಂತ. ಕಷ್ಟ, ನಮಗ್ ಕಷ್ಟ, ದೇವ್ರಿಗಲ್ಲ, ನಮಗ್ ಕಷ್ಟ. ಆದ್ರೆ ದೇವರು ಮಾಡು ಅನ್ನುವಂಥದ್ದನ್ನ ಹೇಳ್ತಾರೆ. ಇಲ್ಲಿ ದೇವರನ್ನ ಲಕ್ಷಿಸುತ್ತಿರಲಿಲ್ಲ ಮೀನ್ಸ್ ದೇವರಿಗೆ ಭಯಭಕ್ತಿಯಿಂದ ಜೀವಿಸದೇ ಇದ್ದಂಥವರು, ದೇವರನ್ನ ಪ್ರೀತಿ ಮಾಡದೇ ಇದ್ದಂಥವರು ಇವರಾಗಿದ್ರು. ಯಜ್ಞವನ್ನು ಅರ್ಪಿಸುವುದಕ್ಕೆ ಬಂದ ಜನರಲ್ಲಿ ಈ ಯಾಜಕರು ನಡೆಸಿದ್ದೇನೆಂದರೆ, ಯಾರು? ಏಲಿಯ ಮಕ್ಕಳು ಎಂಬುದಾಗಿ ಪ್ರಾರಂಭದ ವಚನ ಉಂಟು. ಈಗ ಹೇಳುವಂತಹದ್ದು ಈ ಯಾಜಕರು, ಇವರೂ ಸಹ ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವಂಥವರು. ಆದರೆ ಸೇವೆಗೆ ಬದಲಾಗಿ, ದೇವರನ್ನ ಸನ್ಮಾನಿಸುವ ಬದಲಾಗಿ ತಮ್ಮನ್ನೇ ತಾವು ಹೆಚ್ಚಿಸಿಕೊಂಡಂಥವರು, ತಮ್ಮನ್ನೇ ತಾವು ಮಹಾ ಜ್ಞಾನಿಗಳು ಎಂಬುದಾಗಿ ಅಂದುಕೊಂಡಂಥವರು, ಯಾಜಕದ ಸ್ಥಾನದ ಆ ಒಂದು ಗೌರವವನ್ನ ಕಾಪಾಡಿಕೊಳ್ಳದೇ ಇರುವಂಥವರು. ಒಂದು ವೇಳೆ ಅವರ ದೃಷ್ಟಿಯಲ್ಲಿ ನಾವು ಯಾಜಕರು ಬೇರೆಯವರು ಸಾಮಾನ್ಯ ಜನರು ಎಂಬುದಾಗಿ ಅಂದುಕೊಂಡಂಥವರು. ಈ ಯಾಜಕರು ನಡೆಸಿದ್ದೇನೆಂದರೆ, ಯಜ್ಞ ಮಾಂಸವು ಬೇಯಿಸುತ್ತಿರುವಾಗಲೇ ಯಾಜಕನ ಆಳು ಕೈಯಲ್ಲಿ ತ್ರಿಶೂಲವನ್ನ ಹಿಡ್ಕೊಂಡು ಬಂದು ಅದನ್ನು ಆ ಮಾಂಸ ಬೇಯುತ್ತಿರುವ ಕೊಪ್ಪರಿಗೆಯಲ್ಲಾಗಲಿ, ಭಾಂಡದಲ್ಲಾಗಲಿ, ತಪ್ಪಲೆಯಲ್ಲಾಗಲಿ, ಗಡಿಗೆಯಲ್ಲಾಗಲಿ ಚುಚ್ಚಿ ಅದಕ್ಕೆ ಸಿಕ್ಕಿದ್ದೆಲ್ಲವನ್ನು ಯಾಜಕರಿಗೋಸ್ಕರ ತೆಗೆದುಕೊಳ್ಳುತ್ತಿದ್ದರು. ದೇವರಿಗೆ ಸಮರ್ಪಣೆಯಾದಂಥ, ದೇವರಿಗೆ ಮೀಸಲಾದದ್ದನ್ನ ಅರ್ಧದಲ್ಲಿಯೇ, ಸಮರ್ಪಣೆ ಆಗುವ ಮೊದಲೇ ತಮಗಾಗಿ ಅದನ್ನು ಪ್ರತ್ಯೇಕಿಸಲು ಮಾಡುವಂಥವರು, ದೇವರಿಗಿಂತಲೂ ಹೆಚ್ಚು ಎಂಬುದಾಗಿ ತಿಳ್ಕೊಂಡಂಥವರು. ಮೊದಲು ನನಗೆ, ಆಮೇಲೆ ದೇವರಿಗೆ. ಅವರ ಕಾನ್ಸೆಪ್ಟ್ ಮೊದಲು ನನಗೆ, ಆಮೇಲೆ ದೇವರಿಗೆ. 15ನೇ ವಚನ, ಇದಲ್ಲದೆ ಯಾಜಕನ ಆಳು ಕೊಬ್ಬನ್ನು ಹೋಮ ಮಾಡುವುದಕ್ಕಿಂತ ಮುಂಚೆ ಬಂದು ಯಜ್ಞವನ್ನು ಅರ್ಪಿಸುವವನಿಗೆ ಯಾಜಕನಿಗೋಸ್ಕರ ಕರಿಯತಕ್ಕ ಮಾಂಸವನ್ನು ಕೊಡು. ನೀನು ಬೇಯಿಸಿದ ಮಾಂಸವು ಅವನು ತೆಗೆದುಕೊಳ್ಳುವುದಿಲ್ಲ, ಅವನಿಗೆ ಹಸಿ ಮಾಂಸವೇ ಬೇಕು ಅನ್ನುವನು. ನೋಡ್ರಿ, ಅರ್ಪಿಸುವವನು ಮೊದಲು ಕೊಬ್ಬನ್ನು ಹೋಮ ಮಾಡಲಿ, ಅನಂತರ ನಿನಗೆ ಬೇಕಾದದ್ದನ್ನು ತೆಗೆದುಕೊ ಎಂದು ಹೇಳಿದಾಗ ಅವನು ಈಗಲೇ ಕೊಡಬೇಕು, ಇಲ್ಲವಾದರೆ ಬಲಾತ್ಕಾರದಿಂದ ತೆಗೆದುಕೊಳ್ಳುವೆನು. ಹೀಗೆ ಆ ಯವನಸ್ಥರು ಯೆಹೋವನ ನೈವೇದ್ಯವನ್ನು ತುಚ್ಛೀಕರಿಸಿದ್ದರಿಂದ ಅವರ ಅಪರಾಧವು ಆತನ ದೃಷ್ಟಿಯಲ್ಲಿ ಅಧಿಕವಾಯಿತು. ಹೇಳುವವರಿಲ್ಲ, ಕೇಳುವವರಿಲ್ಲ. ತಮ್ಮದೇ ಆದಂಥ ಅಧಿಕಾರ, ತಮ್ಮದೇ ಆದಂಥ ಸ್ಥಾನಮಾನಗಳನ್ನ ಉಪಯೋಗಿಸಿಕೊಂಡು ದೇವರಿಗೆ ಸಮರ್ಪಣೆ ಆಗಬೇಕಾದದ್ದೆಲ್ಲವನ್ನ ತಮಗೆ ಮೀಸಲು ಎಂಬುದಾಗಿ ಅಂದುಕೊಂಡು ಅದನ್ನು ಪ್ರತ್ಯೇಕವಾಗಿ ಬಲಾತ್ಕಾರದಿಂದ ತೆಗೆದುಕೊಳ್ಳುವಂತ ಆ ಮನಸ್ಥಿತಿಯನ್ನು ನೋಡಿದಂಥ ದೇವರು, ಅವರ ಅಪರಾಧವು ಆತನ ದೃಷ್ಟಿಯಲ್ಲಿ ಅಧಿಕವಾಯಿತು. ನೋಡ್ರಿ, ನಾನು ಹೇಳಿದ ಹಾಗೆ ವಚನ
30. ನಿನ್ನ ಗೋತ್ರದವರು ಸಂತಾನದವರು ನಿರಂತರವೂ ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಬಹುದು ಎಂದು ಆಜ್ಞಾಪಿಸಿದ ಇಸ್ರಾಯೇಲ್ ದೇವರಾದ ಯೆಹೋವನೆಂಬ ನಾನು. ಈಗ ತೀರ್ಪು. ಎರಡನೇ ಭಾಗಕ್ಕೆ ತೀರ್ಪು. ಮೊದಲನೇ ಭಾಗಕ್ಕೆ ಏಲಿಯ ಮಕ್ಕಳು ಏನೇನು ಮಾಡ್ತಾ ಇದ್ರು. ಹೇಳುವವರಿಲ್ಲ, ಕೇಳುವವರಿಲ್ಲ. ಏಲಿಯೂ ಸಹ ಅವರನ್ನ ಸರಿದಾರಿಗೆ ತರಲಿಕ್ಕೆ ಸಾಧ್ಯವಾಗಲಿಲ್ಲ. ಎಲ್ಲ ಗೊತ್ತು, ಏಲಿಗೆ ಎಲ್ಲವೂ ಗೊತ್ತು, ಎಲ್ಲವೂ ಗೊತ್ತು. ದಿನ ನೋಡ್ತಾ ಇದ್ದಾನೆ. ಅವ್ರು ಮಾಡ್ತಿದ್ದಂಥ ಕಾರ್ಯಗಳೆಲ್ಲವೂ ಆತನಿಗೆ ಗೊತ್ತು. ಗದರಿಸಿದ, ಏನೋ ಮಾಡ್ದ, ಆಗ್ಲಿಲ್ಲ. ಈಗ ನೋಡ್ರಿ, ಆತನು ಹೀಗೆ ಬರೆಯಲ್ಪಟ್ಟಿದೆ, ನಿನ್ನ ಗೋತ್ರದವರು ಸಂತಾನದವರು ನಿರಂತರವು, ಒಂದು ದಿನವಲ್ಲ, 2 ದಿನವಲ್ಲ, ನೀನಾದ ಮೇಲೆ ನಿನ್ನ ಮಕ್ಕಳು, ಅವರಾದ ಮೇಲೆ ಅವರ ಮಕ್ಕಳು, ಸಂತತಿಯವರು ನಿರಂತರ ನನ್ನ ಸನ್ನಿಧಿಯಲ್ಲಿ ನನ್ನ ಜೊತೆಯಲ್ಲಿದ್ದು ನನ್ನ ಪಕ್ಕದಲ್ಲಿದ್ದು ಸೇವೆ ಮಾಡುವಂತ ಅವಕಾಶ, ಯಾಜಕ ಉದ್ಯೋಗವನ್ನ ನಿರಂತರವೂ ನಿನ್ನ ಸಂತಾನಕ್ಕೆ ನಾನು ಕೊಟ್ಟಿದ್ದರು ಎಂದು ಆಜ್ಞಾಪಿಸಿದ ಇಸ್ರಾಯೇಲ್ ದೇವರಾದ ಯೆಹೋವನೆಂಬ ನಾನು ಈಗ ಹೇಳುವುದಂತ ಮಾತೇನು, ಅದು ನನಗೆ ದೂರವಾಗಿರಲಿ. ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು. ನಾನು ನಿನ್ನ ಮತ್ತು ನಿನ್ನ ಮನೆಯವರ ಬಾಹುಬಲವನ್ನು ಮುರಿಯುವ ದಿನಗಳು ಬರುವವು. ನಿನ್ನ ಮನೆಯಲ್ಲಿ ಯಾರೂ ಪೂರ್ಣ ಆಯುಷನ್ನು ಮುಟ್ಟುವುದಿಲ್ಲ. ಎಂತ ಭಯಂಕರವಾದಂಥ ಸಂಗತಿ. ಪೂರ್ಣ ಆಯುಸ್ಸು ಯಾರೂ ನಿನ್ನ ಮನೆಯಲ್ಲಿ ಮುಟ್ಟುವುದಿಲ್ಲ. ಪಾಪ ಮಕ್ಕಳು ಮಾಡಿದಂಥ ಕಾರ್ಯಕ್ಕೆ ಏಲಿಯನೂ ಬಲಿಯಾಗ್ತಾ ಇದ್ದಾನೆ. ಮಕ್ಕಳ ದುಷ್ಟತನವನ್ನ ಗದರಿಸಿ ಸರಿದಾರಿಗೆ ತರಬೇಕಾದಂಥ ತಂದೆ ಆ ಕಾರ್ಯವನ್ನ ಮಾಡಲಿಲ್ಲ. ಈಗ ಆ ತೀರ್ಪನ್ನ ದೇವರು ತಾನೇ ಏಲಿಯನಿಗೆ ಅದನ್ನ ತಿಳಿಸ್ತಾ ಇದ್ದಾರೆ. ಯಾರು ಪೂರ್ಣಾಯುಸ್ಸನ್ನ ಮುಟ್ಟುವುದಿಲ್ಲ. ನಿನ್ನ ವೈರಿಯೂ ನಿನ್ನ ಮಂದಿರದಲ್ಲಿ ಸೇವೆ ಮಾಡುವುದನ್ನು ನೋಡುವಿ. 32ನೇ ಕೊನೆ ಭಾಗ. ಆದರೆ ನಿನ್ನ ಮನೆಯಲ್ಲಿ ಯಾರು ಪೂರ್ಣಾಯುಷನ್ನು ಮುಟ್ಟುವುದೇ ಇಲ್ಲ, ನಾನು ನಿನ್ನ ಸನ್ನಿಧಿ ಸೇವೆಯಿಂದ ತೆಗೆದು ಹಾಕದೆ ಒಬ್ಬನಾದರೂ ಉಳಿಸಿದರೆ ಅವನು ನಿನ್ನ ಕಣ್ಣೇಡಿಗೂ ಮನೋವ್ಯತೆಗೂ ಕಾರಣನಾಗುವನು. ನಿನ್ನ ಸಂತಾನದ ಎಲ್ಲರೂ ಕತ್ತಿಯಿಂದ ಸಂಹೃತರಾಗುವರು. ಇದೆಲ್ಲ ನೆರವೇರುವುದೆಂಬುದಕ್ಕೆ ನಿನ್ನ ಮಕ್ಕಳು ಹೋಪ್ನಿ ಫಿನೆಹಾಸರು ಒಂದೇ ದಿನದಲ್ಲಿ ಸಾಯುವುದೇ ಗುರುತಾಗಿದೆ. ಇದು ಭಯಂಕರವಾದಂಥ ಒಂದು ತೀರ್ಪು ಪ್ರಿಯರೇ. ಇದರಿಂದ ನಾವುಗಳು ಕಲಿಬೇಕಾದಂಥ ಪಾಠ ಯಾವುದು? ದೇವರ ಈ ತೀರ್ಪು ಕೇವಲ ಏಲಿಯ ಮಕ್ಕಳಿಗೆ ಮಾತ್ರವಲ್ಲ ಪ್ರಿಯರೇ. ಇವತ್ತು ಕೃಪಾಕಾಲದಲ್ಲಿ ಇದ್ದೇವೆ, ನಾವು ಏನ್ ಬೇಕಾದ್ರೂ ಮಾಡಬಹುದು. ದೇವರು ಕ್ಷಮಿಸುವಂತ ದೇವರು ದಯಾ ಕರುಣೆ ಪ್ರೀತಿ ವಾತ್ಸಲ್ಯದಿಂದ ಇರುವಂತ ದೇವರು. ಒಂದು ಮಾತು ಹೇಳ್ಬಿಟ್ಟಿದ್ದಾರೆ ದೇವರು, ನಿಮ್ಮ ಪಾಪಗಳನ್ನು ನನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ, ನನ್ನ ನೆನಪಿಗೆ ತಂದುಕೊಳ್ಳುವುದಿಲ್ಲ. ಮಾಡು ಪಾಪನ, ಇಷ್ಟ ಬಂದಾಗ ಮಾಡು. ದೇವರು ಅದನ್ನ ನೆನಪಿಗೆ ತಂದುಕೊಳ್ಳೋದಿಲ್ಲ ಅನ್ಬಿಟ್ಟು ಏನ್ ಬೇಕಾದ್ರೂ ಮಾಡುವುದು ಇಲ್ಲ. ಅವನವನ ನಡತೆಗೆ ತಕ್ಕ ಹಾಗೆ ಪ್ರತಿಫಲವನ್ನ ಕೊಡುವಂತ ದೇವರು. ಪ್ರಿಯರೇ, ಏಲಿಯ ಮಕ್ಕಳು ಬಹು ದುಷ್ಟರಾಗಿದ್ದರು. ಮೊದಲನೇ ಪಾಯಿಂಟ್, ಯೆಹೋವನನ್ನು ಅವರು ಲಕ್ಷ್ಯಕ್ಕೆ ತೆಗೆದುಕೊಳ್ತಿರ್ಲಿಲ್ಲ. ಇವತ್ತು ನಮ್ಮಲ್ಲಿ ಎಷ್ಟು ಜನ ಈ ರೀತಿಯಾಗಿ ಜೀವನವನ್ನು ನಡೆಸುತ್ತಾ ಇಲ್ಲ ಪ್ರಿಯರೇ. ಸಮಯವನ್ನ ಕೊಡುವಂತ ದೇವರು, ಪರಿವರ್ತನೆಗೆ ಸಮಯವನ್ನ ಕೊಡುವಂತ ದೇವರು. ಹಿಂದೆ ಅಲ್ಲೇ ಬಹುಮಾನ. ಇವತ್ತು ಕೃಪಾಕಾಲದಲ್ಲಿ ಇದ್ದೇವೆ ಪ್ರಿಯರೇ. ಕೃಪಾಕಾಲದಲ್ಲಿ ಇದ್ದೇವೆ ಎಂಬುದಾಗಿ
ಅಲಕ್ಷ್ಯ ಮಾಡದೆ, ದೇವರ ದೃಷ್ಟಿಯಲ್ಲಿ ದ್ರೋಹಿಗಳಾಗದೆ, ದೇವರ ದೃಷ್ಟಿಗೆಯಲ್ಲಿ ದೇವರಿಗೆ ವಿರುದ್ಧವಾದದ್ದನ್ನು ಮಾಡದೆ, ದೇವರಿಗೆ ಮೆಚ್ಚುಗೆಯಾದಂಥ ರೀತಿಯಲ್ಲಿ ಜೀವಿಸಬೇಕು. ತೀರ್ಪಾಗುವುದಿಲ್ಲ ಅನ್ನುವಂಥ ಭಾವನೆ ನಮ್ಮಲ್ಲಿ ಇರುವುದಾದರೆ ನಮ್ಮನ್ನು ಅನೇಕ ಸಂಕಷ್ಟಗಳಿಗೆ ಆತನು ಒಳಪಡಿಸ್ತಾನೆ. ಒಳಪಡಿಸುವಾಗ ನಮ್ಮನ್ನು ನಾವು ಎಚ್ಚರಿಕೆಯನ್ನ ನಾವು ಪಡ್ಕೊಳ್ಬೇಕಾಗಿದೆ. ಯಾಕೆ ಅನ್ನುವಂಥ ಪ್ರಶ್ನೆ ಮಾಡಿಕೊಂಡು ನಾನು ದೇವರಿಗೆ ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೇನೆ ಅನ್ನುವಂಥದ್ದನ್ನು ನೆನಪು ಮಾಡಿಕೊಂಡು ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳಬೇಕಾಗಿದೆ. ಯಾವುದೋ ಕಾರಣಕ್ಕಾಗಿ ನಂಗೆ ಹಿಂಗೆ ಬಂದಿದೆ, ಯಾವುದೋ ಕಾರಣ ಅಲ್ಲ, ಒಂದು ಉದ್ದೇಶಕ್ಕಾಗಿಯೇ ದೇವರು ಅದನ್ನು ಮಾಡಿದ್ದಾನೆ. ಯಾವ ಉದ್ದೇಶ? ದೇವರಿಗೆ ನಾನು ಯಾವ ರೀತಿಯಲ್ಲಿ ನಾನು ನಡ್ಕೊಳ್ತಾ ಇದ್ದೇನೆ. ದೇವರ ತೀರ್ಪು ಭಯಂಕರವಾದಂಥ ತೀರ್ಪಾಗಿರ್ತದೆ ಪ್ರಿಯರೇ. ತೀರ್ಪು ಮಾಡಿಬೇಡ್ರಿ, ನಿಮಗೂ ತೀರ್ಪು ಆಗುವುದಿಲ್ಲ. ನಮ್ಮನ್ನ ಪ್ರೀತಿಸುವಂತ ದೇವರು, ನಮ್ಮನ್ನ ಕ್ಷಮಿಸಿದಂಥ ದೇವರು, ಇಂಥ ದೇವರು ನಮ್ಮ ದೇವರು. ಒಂದು ವೇಳೆ ಹಳೆಯ ಒಡಂಬಡಿಕೆಯಲ್ಲಿ ನೇರ ಮಾತುಗಳು, ಆ ತೀರ್ಪಿನ ನೇರ ಮಾತುಗಳನ್ನ ದೇವರು ತಾನೇ ಕೊಡುವಂತವನಾಗಿದ್ದಾನೆ. ಅಂತ ಭಕ್ತನಾದಂಥ ಮೋಶೆ ದೇವರ ತೀರ್ಪಿಗೆ ಒಳಗಾದ. ಕಾನಾನ್ ದೇಶವನ್ನು ನೋಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ಎಂಥ ಭಯಂಕರವಾದಂಥ ಸ್ಥಿತಿ ಮೋಶೆ. ಕೇವಲ ದೂರದಲ್ಲಿ ನಿಂತು ಅದನ್ನು ನೋಡಿದಂಥ ಮೋಶೆ. ಬೇಕಾದಷ್ಟು ಉದಾಹರಣೆಗಳಿವೆ ಪ್ರಿಯರೇ. ಪ್ರಾರಂಭದಲ್ಲಿ ಆದಾಮನನ್ನು ನಾವು ನೆನಪಿಗೆ ತರ್ತೇವೆ. ದೇವರು ಆಜ್ಞಾಪನೆ ಮಾಡಿದ ಎಲ್ಲಾ ಮರದ ಹಣ್ಣುಗಳನ್ನು ನೀನು ತಿನ್ನಬಹುದು, ಈ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನವೇ ಸತ್ಯ ಸಾಯುವೆ ಆಜ್ಞಾಪಿಸಿದಂಥ ದೇವರು ಸೈತಾನನ ಪ್ರಚೋದನೆಗೆ, ಸೈತಾನನ ಮಾತಿಗೆ ಒಳಗಾದಂಥ ಆ ಸ್ತ್ರೀ ಆತನಿಗೆ ಹಣ್ಣನ್ನು ಕೊಡುವಾಗ ಆತನೂ ಸಹ ತೆಗೆದುಕೊಂಡು ತಿಂದ. ಅವಿಧೇಯರಾದರು. ದೇವರ ಶಿಕ್ಷೆ ಪ್ರಕಟವಾಯಿತು. 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನಿನ್ನ ಮೂಲಕ ಭೂಲೋಕದಲ್ಲಿ ಎಲ್ಲದರ ಮೇಲೆ ಶಾಪವನ್ನ ಕೊಟ್ಟಂತ ದೇವರು. ಇವತ್ತಿಗೂ ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ. ಸ್ಟಿಲ್ ಟುಡೇ ಆ ಶಾಪ ಇವತ್ತಿಗೂ ಭೂಮಿಯ ಮೇಲೆ ಉಂಟು. ಆತನು ಶಾಶ್ವತವಾಗಿ ಬದುಕಬಾರದು. ದೇವರು ನಿಗದಿ ಮಾಡಿದ ಹಳೆಯ ಒಡಂಬಡಿಕೆಯಲ್ಲಿ ಬೇಕಾದಷ್ಟು ವರ್ಷಗಳು ಬದುಕಿದಂಥವರು, 900 ವರ್ಷಗಳು ಬದುಕಿದಂಥ ಜನರನ್ನು ನೋಡ್ತೇವೆ. ಆಮೇಲೆ ನಿಗದಿ ಮಾಡಿದ ಮನುಷ್ಯನ ಆಯುಷ್ಕಾಲ 70, ಬಲ ಹೆಚ್ಚಿದರೆ 80ರೊಳಗೆ ಹೊಟ್ಟೋಯ್ತೀವಿ ನಾವು. ನಿಗದಿ ಮಾಡಿದ ಅದರೊಳಗೆ ಇಂಥ ರೀತಿಯಲ್ಲಿ ಪ್ರಿಯರೇ ಮರಣ, ಭಯಂಕರವಾದಂಥ ಮರಣದ ತೀರ್ಪನ್ನು ಕೊಟ್ಟಂತ ದೇವರು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ತಿರುಗಿ ನೀನು ಮಣ್ಣಿಗೆ ಸೇರುವ ತನಕ. ಇದು ಭಯಂಕರ ತೀರ್ಪಲ್ವಾ? ಬೇಕಾದಷ್ಟು ಉದಾಹರಣೆಗಳುಂಟು ಪ್ರಿಯರೇ, ಬೇಕಾದಷ್ಟು ಉದಾಹರಣೆಗಳು. ಆದರೆ ಕಠಿಣವಾದಂಥ ತೀರ್ಪನ್ನ ದೇವರು ಆಗ ಕೊಡ್ತಾ ಇದ್ದ. ಆದ್ರೆ ಈಗ ಕೃಪಾಕಾಲದಲ್ಲಿ ನಾವಿದ್ದೇವೆ ಪ್ರಿಯರೇ, ಇದ್ದೇವೆ. ಆದರೆ ನಮ್ಮ ದೇವರು ನಮ್ಮನ್ನು ಪ್ರತಿದಿನ ಗಮನಿಸುವಂತ ದೇವರು. ನಮ್ಮ ನಡತೆ, ನಮ್ಮ ನುಡಿ, ನಮ್ಮ ಮಾತುಗಳು. ಯಾಕಂದ್ರೆ 2 ಸಂಗತಿಗಳು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಒಂದು, ಮನುಷ್ಯನ ಆ ನಡೆ ನುಡಿಗಳು ಆತನ ಕಾರ್ಯದ ಮೂಲಕ ತೀರ್ಪಾಗ್ತದೆ. 2ನೇದು, ಮನುಷ್ಯ ತಾನೇ ತೀರ್ಪುಗಳನ್ನು ಕೊಡುವಂಥದ್ದು. ನನ್ನ ಸಂದೇಶ ನಾನು ಮುಂದಿನ ನನ್ನ ಸಮಯ ಬಂದಾಗ ನಾನು ಅದು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತೇನೆ. ಮೊದಲನೇದಾಗಿ ನೋಡುವಾಗ ನನ್ನ ನಡೆ, ನಮ್ಮ ನುಡಿ, ನಮ್ಮ ಮಾತುಗಳು, ನಮ್ಮ ಕ್ರಿಯೆಗಳ ಮೂಲಕ ದೇವರು ತೀರ್ಪನ್ನು ಕೊಡುವಂಥ ದೇವರು. ಆದ್ರೆ ಪಾಪಿಗಳಾದಂಥ ನಾವೇ ಇನ್ನೊಬ್ಬರಿಗೆ ತೀರ್ಪನ್ನು ಕೊಡ್ತೇವೆ. ಯಾವ ಅಧಿಕಾರ ಇದೆ? ಯಾವ ಅಧಿಕಾರವಿದೆ? ಒಂದು ವೇಳೆ ಅದರ ಬಗ್ಗೆ ಪೌಲನು ಏನು ಹೇಳಿದ್ದಾನೆ, ಎಜ್ಕೇಲನು ಅದರ ಬಗ್ಗೆ ಏನು ಹೇಳಿದ್ದಾನೆ ನಾವು ನೋಡೋಣ. ಮುಂದಿನ ನನ್ನ ಸಮಯ ಬಂದಾಗ ನಾನು ನಿಮ್ಮ ಜೊತೆಲಿ ಹಂಚಿಕೊಳ್ತೇನೆ. ಆದ್ರೆ 2 ಸಂಗತಿಗಳು ನಾವು ನೆನಪಿಗೆ ಇಟ್ಟುಕೊಳ್ಳೋಣ. ಮೊದಲನೇದಾಗಿ ನಾವು ಓದಿದ ಹಾಗೆ
ಎರಡನೇದಾಗಿ 2 ಸಂಗತಿಗಳು ನಮ್ಮೆಲ್ಲರಿಗೆ ಗೊತ್ತುಂಟು ಪ್ರಿಯರೇ. ಅರಣ್ಯಕಾಂಡಗಳ ಪುಸ್ತಕದಲ್ಲಿ ಸಬ್ಬತ್ ದಿನದ ಬಗ್ಗೆ ಎಚ್ಚರಿಕೆಯಿಂದಿರೋಣ. ದೇವರು ನಮಗೆ ಅವಕಾಶಗಳನ್ನು ಕೊಟ್ಟಿದ್ದಾನೆ. ಆತನ ಸನ್ನಿಧಾನದಲ್ಲಿ ಬಂದು ಆತನನ್ನು ಆರಾಧಿಸುವಂತ ಸೌಭಾಗ್ಯ ಕೊಟ್ಟಿದ್ದಾನೆ. ಅಲಕ್ಷ್ಯ ಮಾಡಬೇಡ್ರಿ. ಎಚ್ಚರಿಕೆಯಿಂದಿರೋಣ. ಎರಡನೇದಾಗಿ ಏಲಿಯ ಮಕ್ಕಳ ಮೂಲಕ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳೋಣ. ನನ್ನನ್ನು ಸನ್ಮಾನಿಸುವವರನ್ನ ಸನ್ಮಾನಿಸುವೆನು, ಸನ್ಮಾನಿಸದೇ ಇರುವವರು ತಿರಸ್ಕಾರ ಹೊಂದುವರು. ನಾವು ದೇವರ ಕೋಪಕ್ಕೆ, ದೇವರ ತಿರಸ್ಕಾರಕ್ಕೆ ಒಳಗಾಗದಂತೆ, ಇತರರಿಗೆ ನಾವು ತೀರ್ಪು ಹೇಳದಂತೆ, ನಮ್ಮನ್ನು ನಾವು ಎಚ್ಚರಿಸಿಕೊಂಡು ಜೀವಿಸ್ಲಿಕ್ಕೆ ಆಗುವಂತೆ ಕರ್ತನು ತಾನೇ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.